ಎಸ್, ಮಹಾಶಿವರಾತ್ರಿಯ ದಿನ 3ನೇ ಅಡಿಗೆಗೆ ನಾವು ಈಗ ಕಾಲಿಟ್ಟಿದ್ದೀವಿ. ಸೊ ಆಗ್ಲೂ ಕೂಡ ಹೇಳಿದ್ರು ರೈಸ್ ಐಟಮ್ ಇಲ್ಲ ಅಂತ ಹೇಳ್ಬಿಟ್ಟು. ಎಸ್ ಸೊ ರೈಸ್ ಐಟಮ್ ಇಲ್ಲ ಅಂದರೆ ನಮಗೆ ಒಂಥರ ಏನೋ ಅಂತ ಫೀಲ್ ಆಗ್ತಾ ಇರುತ್ತೆ ಯೂಶುವಲಿ ಅಲ್ವಾ ಮೇಡಮ್. ರೈಸ್ ತಿನ್ನಲೇಬೇಕು, ಬಟ್ ಆದರೂ ಕೂಡ ಇವತ್ತು ಹಬ್ಬ, ಎಸ್ ತಿನ್ನಂಗಿಲ್ಲ, ಆದರೂ ತಿನ್ನಬೇಕು. ಎಸ್ ಸೊ ಈಗ ಯಾವ ಅಡಿಗೆಯನ್ನು ಮಾಡ್ಕೊಡ್ತೀರಾ ಅಂತ. ಸಿಹಿ ಪೊಂಗಲ್ನ ರೈಸಲ್ಲೂ ಮಾಡ್ತಾರೆ. ಹ್ಮ್. ಆದ್ರೆ ನೀವು ಅವಲಕ್ಕಿಯಲ್ಲಿ ತಿಂದ್ರಿ, ಹ್ಮ್. ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತು. ಗೊಜ್ಜ ಅವಲಕ್ಕಿ ಹ್ಮ್. ಅಂದ್ರೆ ವಿಚ್ ಇಸ್ ನಿಯರ್ ಟು ಪುಳಿಯೋಗರೆ, ಹ್ಮ್. ರೈಸ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಹ್ಮ್. ಗೊಜ್ಜ ಅವಲಕ್ಕಿ ತಿಂದ್ರಿ, ಚೆನ್ನಾಗಿರ್ಲಿಲ್ವಾ? ಆ, ಸೊ ಫಸ್ಟ್ ಸಿಹಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಅದೇ ಪೊಂಗಲ್ ಖಾರ, ಖಾರ ಪೊಂಗಲ್, ಆದ್ರೆ ಇಲ್ಲಿ ರೈಸ್ ಇರಲ್ಲ, ಸಾಬುದಾನ, ಸಬ್ಬಕ್ಕಿನೂ ಕೂಡ ಅಂತಾರೆ. ಸಬ್ಬಕ್ಕಿ. Okay. ಸೊ ಇದರಲ್ಲಿ ಒಂದು ಬೇರೆ ನಾರ್ಮಲ್ ಸಬ್ಬಕ್ಕಿ ಬರುತ್ತೆ, ಹ್ಮ್. ಅಂಡ್ ದಿಸ್ ಇಸ್ ನೈಲಾನ್ ಸಬ್ಬಕ್ಕಿ ಅಂತ. ನೈಲಾನ್ ಸಬ್ಬಕ್ಕಿ ಚಿಕ್ಕದಾಗಿ ಬರೋದು. ಚಿಕ್ಕದಾಗಿ ಬರುತ್ತೆ. Okay. ಸೊ ಈ ನೈಲಾನ್ ಸಬ್ಬಕ್ಕಿ ಅಂದ್ರೆ ಚೆನ್ನಾಗಿರುತ್ತೆ, ಅದು ಯೂಸ್ ಮಾಡ್ಬೋದು. ಅಂಡ್ ಈ ನೈಲಾನ್ ಸಬ್ಬಕ್ಕಿನೂ ಯೂಸ್ ಮಾಡ್ಬೋದು. ಓಕೆ. ಸೊ ಇದು ಸ್ವಲ್ಪ ಗ್ಲಾಸಿ ಫಿನಿಶ್, ಒಂಥರ ಕ್ರಿಸ್ಟಲ್ ತರ ಕಾಣಿಸುತ್ತೆ, ಹ್ಮ್. ಚೆನ್ನಾಗಿರುತ್ತೆ ಹ್ಮ್. ತಿನ್ನೋದಕ್ಕೆ, ನೋಡೋದಕ್ಕೆ. ಸೊ ಹಾಗಾಗಿ ನಾನು ನೈಲಾನ್ ಸಬ್ಬಕ್ಕಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈಗ ನೈಲಾನ್ ಸಬ್ಬಕ್ಕಿಯ ಒಂದು ಪೊಂಗಲನ್ನ ಮಾಡಕ್ಕೆ ಹೊರಟಿದ್ದೀರಾ. Yes. ಏನೇನ್ ಇಂಗ್ರೀಡಿಯೆಂಟ್ಸ್ ಅನ್ನ ತಗೊಂಡಿದ್ದೀರಾ ಅಂತ. ಇಂಗ್ರೀಡಿಯೆಂಟ್ಸು ಎಣ್ಣೆ ಹ್ಮ್. ಅಂಡ್ ಒಣಮೆಣಸಿನ್ಕಾಯಿ, ಹ್ಮ್. ಗೋಡಂಬಿ, ಹ್ಮ್. ಕರಿಬೇವು, ಹ್ಮ್. ಮತ್ತೆ ಕಾಳುಮೆಣಸು, ಶುಂಠಿ, ಹ್ಮ್. ಮತ್ತೆ ಇಂಗು, ಹ್ಮ್. ಕೊಬ್ಬರಿ, ಹ್ಮ್. ಜೀರಿಗೆ, ಸ್ವಲ್ಪ ಸಾಸಿವೆ, ಹ್ಮ್. ಆಮೇಲೆ ನೈಲಾನ್ ಸಾಬುದಾನ, ಮತ್ತೆ 2 ವಿಷಲ್ ಕೂಗಿಸ್ಕೊಂಡಿರುವಂತ ಹೆಸರುಬೇಳೆ. ಹೆಸರುಬೇಳೆ. ಈ ಸಾಬುದಾನವನ್ನ ಏನ್ ಮಾಡಿ ಸಾಬುದಾನ ನೀವು ಈ ನೈಲಾನ್ ಸಬ್ಬಕ್ಕಿ ಏನಾಗುತ್ತೆ, ಹ್ಮ್. 1 ನಿಮಿಷ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಿ ನಾನು. ಓಕೆ. ಸೊ ಈ ನೈಲಾನ್ ಸಬ್ಬಕ್ಕಿ, ಹ್ಮ್. ನಾರ್ಮಲ್ ಸಬ್ಬಕ್ಕಿ 1 ಗಂಟೆ, ಹ್ಮ್. ಮ್ಯಾಕ್ಸಿಮಮ್ ನೆನೆಸ್ಬೇಕಾ? 2 ಗಂಟೆ ನೆನೆಸ್ಬೇಕಾಗುತ್ತೆ. ಹ್ಮ್. ಇದನ್ನ ನೆನೆಸಿ ಮಾಡ್ತೀನಿ ಅಂತಂದ್ರೆ ಓವರ್ ನೈಟ್ ನೆನೆಸ್ಬೇಕಾಗುತ್ತೆ. ನೈಲಾನ್. ನೈಲಾನ್ Okay. ಒಂದು 5 ರಿಂದ 6 ಅವರ್ ಬೇಕಾಗುತ್ತೆ ಇದು ಹ್ಮ್. ಮೆತ್ತಗಾಗೋದಕ್ಕೆ. ಹ್ಮ್. ಇಲ್ಲ ನಾನು ಬೇಗ ಮಾಡ್ತೀನಿ ಅಂತಂದ್ರೆ ಹ್ಮ್. ಸ್ವಲ್ಪ ನೀರಲ್ಲಿ ಇದನ್ನ ಕುದಿಸ್ಕೊಂಡ್ರೆ Okay. ಚೆನ್ನಾಗಿ ಕುದಿತಾ 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 ಹ್ಮ್. ಅದು ಚೆನ್ನಾಗಿ ಬೇಯುತ್ತೆ. ಹ್ಮ್. ಇಮಿಡಿಯೇಟ್ ಆಗಿ ಮಾಡ್ಕೊಬೋದು. ಹ್ಮ್. ಸೊ ಸ್ವಲ್ಪ ನೆನೆಸಿ ಮಾಡಿದ್ರೆ ಉತ್ತಮ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಮಿಡಿಯೇಟ್ ಆಗಿ ಮಾಡ್ಕೊಂಡ್ರು ಹ್ಮ್. ಟೇಸ್ಟ್ ಚೆನ್ನಾಗೇ ಇರುತ್ತೆ. ಬಟ್ 2 ವಿಧಾನ ಆರಾಮಾಗಿ ಎರಡು process. ನೆನೆಸಿಟ್ಟು Okay. ಮಾಡ್ಕೊಬೋದು. ಸೊ ಈಗ ಎಣ್ಣೆ ಹಾಕೊಂಡಿದ್ದಾಯ್ತು. ಎಣ್ಣೆ ಹಾಕೊಂಡಿದ್ದಾಯ್ತು. ಹ್ಮ್. ಸ್ವಲ್ಪ ಕಾವು ಬರಲಿ, ಹ್ಮ್. ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಹ್ಮ್. ಸೊ ತಗೊಂಡಿರೋ ಸಾಬುದಾನ ಕ್ವಾಂಟಿಟಿಗೆ ಸ್ವಲ್ಪ ಬೇಕು ಇನ್ನೊಂದು ಚೂರು ಎಣ್ಣೆ. ಎಣ್ಣೆ. ಘಮಕ್ಕೆ ಪೊಂಗಲ್ ಅಂತಂದಿದ ತಕ್ಷಣ ತುಪ್ಪದ ತುಪ್ಪ. ಘಮ ಇರುತ್ತೆ. ಸೊ ಬರೀ ತುಪ್ಪದಲ್ಲೇ ಅಡಿಗೆ ಮಾಡಿದ್ರೆ ಹ್ಮ್. ನಿಮಗದು ಉದುರುದ್ರಾಗ ಸಿಗಲ್ಲ, ಹ್ಮ್. 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 ಎಲ್ಲ ಅಂಟ್ಕೊಂಡು ಒಂಥರ ಹೌದೌದು. ಗ್ರೀಸ್ ತರ ಆಗೋಗುತ್ತೆ. ಸೊ ಹಾಗಾಗಿ ಒಂದು 2 ಸ್ಪೂನ್ ತುಪ್ಪ. ತುಪ್ಪ, ಅಂದ್ರೆ ಇದು ಚಿಕ್ಕ ಸ್ಪೂನು, ಹ್ಮ್. ನಾನೊಂದು 4 ಹಾಕೊಳ್ತೀನಿ. ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೆ ಆಮೇಲೆ ಹಾಕೋಬಹುದು. ಸ್ವಲ್ಪ ನಿಮಗೋಸ್ಕರ. ಇವತ್ತೊಂದು ರೌಂಡು 3 ರೌಂಡ್ ದಪ್ಪ ಆಗ್ತೀನಿ ಇವತ್ತು. ಸ್ವೀಟ್ ಪೊಂಗಲ್ 1 ರೌಂಡು, ಅಷ್ಟೇ. ಆಮೇಲೆ ಗೊಜ್ಜವಲಕ್ಕಿ 1 ರೌಂಡು, ಆಮೇಲೆ ಇದು ಸಾಬುದಾನ ಅಕ್ಕಿ ಆ ಒಂದು ಪೊಂಗಲ್ಲು. 3 ಟೇಸ್ಟ್ ಕೂಡ ನೋಡ್ದಂಗೆ, ಸ್ವೀಟ್, ಹುಳಿ, ಖಾರ. ಅದೇ ರೀ ಶೌರ್ಯ ಬರೀ ಆಕ್ಟಿಂಗ್ ಅಲ್ಲ ರೀ, ಏನೇನೋ ಮಾಡ್ತಾನೆ, ಕುಕ್ಕಿಂಗು ಮಾಡ್ತಾನೆ, ಕುಕ್ ಮಾಡಕ್ಕೂ ರೆಡಿ, ತಿನ್ನಕ್ಕೂ ರೆಡಿ. ಈಗ ನನಗೆ ಒಂದು ಡೌಟ್ ಏನಂತಂದ್ರೆ, ಇಬ್ರು ಆನ್ ಸ್ಕ್ರೀನ್ ಯಾವಾಗ ಕಾಣಿಸ್ಕೊಳ್ತೀರಾ ಅಂತ. ಯಾರು? ನಾನು ಇವ್ರ? ನಾನೇನೋ ರೆಡಿನಪ್ಪ, ನನ್ನ ಹೆಂಡತಿ ಈಗ ಆಕ್ಟಿಂಗ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಹ. ಬಟ್ ನನ್ನ ಹೆಂಡತಿಗೆ ಬಿಹೈಂಡ್ ದ ಕ್ಯಾಮ್ರಾ. ಅಂಡ್ ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕು, 1 ನಿಮಿಷ. ಸಾಸಿವೆ ಹಾಕ್ಬಿಡೋಣ. ಸಾಸಿವೆ ಹಾಕ್ಬಿಡೋಣ ಸ್ವಲ್ಪ ಲೈಟ್ ಆಗಿ. ಹ್ಮ್. ಹಾಕಿದ್ರು ನಡೆಯುತ್ತೆ ಪೊಂಗಲ್ಗೆ, ಇಲ್ಲ ಅಂದ್ರೂ ನಡೆಯುತ್ತೆ. ಒಂಚೂರು ಲೈಟ್ ಆಗಿ ಸಾಸಿವೆ ಹಾಕೊಂಡ್ಬಿಡೋಣ. ಎಸ್. ಸೊ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹ್ಮ್. ನಾನು ಕೆಲವೊಂದಷ್ಟು ಕುಕ್ಕಿಂಗ್ ವಿಡಿಯೋಸ್ಗಳು ಅದೇನೇನು ಹ್ಮ್. ರಿಲೀಸ್ ಮಾಡ್ತೀನಿ, ಬಿಡ್ತಾ ಇದ್ದೀನಿ. ಹ್ಮ್. ಅಂಡ್ ಈ ಒಂದು ವೆಂಚರ್ ನಂದು ಹೋಟ್ಲ್ ಮಾಡಬೇಕು, ಹ್ಮ್. ನಾನು ಕುಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಹ್ಮ್. ಮೊದಲನೇ ಪ್ರೇರಣೆ ನನ್ನ ಹೆಂಡ್ತಿನೇ. ಹ್ಮ್. ಅಂಡ್ ಆ ವಿಡಿಯೋಗಳನ್ನ ಅಷ್ಟು ಚೆನ್ನಾಗಿ ಕಟ್ ಮಾಡಿ ಹ್ಮ್. ಸಾಂಗ್ ಆನ್ ಪಾಯಿಂಟ್ ಎಡಿಟ್ ಮಾಡಿ ಹ್ಮ್. ರಿಲೀಸ್ ಮಾಡೋದು ನನ್ನ ಹೆಂಡ್ತಿನೇ. ಅಂಡ್ ಇನ್ಕ್ಲೂಡಿಂಗ್ ಕ್ಯಾಪ್ಷನ್, ಹ್ಮ್. ಆಮೇಲೆ ಹ್ಯಾಶ್ ಟ್ಯಾಗ್ಗಳು, ಹ್ಮ್. ಆಮೇಲೆ ಆ ಒಂದು ಇನ್ಸ್ಟಾಗ್ರಾಮ್ ಒಂದು ರಿಲೀಸ್ ಮಾಡೋದಕ್ಕೆ ಹ್ಮ್. ಆ ಒಂದು ಪ್ರಕ್ರಿಯೆ ಏನೇನಿದೆ ಹ್ಮ್. ಅದೆಲ್ಲ ಹ್ಯಾಂಡ್ ಓವರ್ ತಗೊಂಡಿರೋದು ಹೌದಾ? ದಿಶಾ ಮೇಡಮ್. ಬ್ಯಾಕ್ ದ ಸ್ಕ್ರೀನ್. ಬಿಹೈಂಡ್ ದ ಸ್ಕ್ರೀನ್ ವರ್ಕ್ ಮಾಡೋದಕ್ಕೆ ತುಂಬಾ ಇಷ್ಟ ಅವ್ರಿಗೆ. ಟೆಕ್ನಿಷಿಯನ್, ಆರ್ಟಿಸ್ಟ್. ಎಸ್. ಅಂಡ್ ಆ ಫೋನ್ ಇಟ್ಕೊಂಡು ಹ್ಮ್. ಕ್ಯಾಮ್ರಾ ವರ್ಕ್ ಮಾಡೋದಾಗ್ಲಿ, ಹ್ಮ್. ಅಂಡ್ ಈಗ ಕಲಿತಾ ಇದ್ದಾಳೆ
ಪ್ರೊಫೆಷನಲ್ ಕ್ಯಾಮ್ರಾ ಇಟ್ಕೊಂಡು ಹೇಗ್ ಮಾಡೋದು ಅಂತ. ಹ್ಮ್ 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 ಬಿಕಾಸ್ ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ, ನನಗೆ ಇದು ಇಂಟ್ರೆಸ್ಟ್ ಇದೆ ನನ್ನ ಬಿಹೈಂಡ್ ತಮ್ಮ ಕ್ಯಾಮ್ರಾ. ಚೆನ್ನಾಗಿ ಮಾಡ್ತಾನೆ, ಸೊ ಅವನ ಹತ್ರನೇ ಅವನು ಸೊ ಬಿಕಾಸ್ ಅವನು ಸಿನಿಮಾಟೋಗ್ರಫರ್, ಹ್ಮ್. ಅವನು ಕೆಲ್ಸಗಳಿರುತ್ತೆ. ಹ್ಮ್. ಸಡನ್ ಆಗಿ ಬಾ ಅಂತಂದಾಗ ಅವ್ರದ್ದೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಎಲ್ಲಾದ್ರೂ ಹೋಗ್ಬೇಕಾಗುತ್ತೆ. ಹ್ಮ್. ಸೊ ಹಾಗಾಗಿ ಇವಳೇ ನನ್ನ ಜೊತೆಗಿದ್ರೆ ತುಂಬಾನೇ ಉತ್ತಮ ಅಂತ. ಸೊ ಇವಳು ಕಲಿತಾ ಇದ್ದಾಳೆ ಅಂಡ್ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ತಾಳೆ. ಹ್ಮ್. ಅಂಡ್ ಪ್ರೊಫೆಷನಲ್ ಆಗಿ ಎಡಿಟ್ ಮಾಡೋರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವ್ರು ಎಡಿಟು ಅಂತಂತಾರೆ. ಹ್ಮ್. ಸೊ ಅವ್ರ ಇಂಟ್ರೆಸ್ಟ್ ಬಿಹೈಂಡ್ ದಿ ಕ್ಯಾಮ್ರಾ, ನಮ್ಮ ಇಂಟ್ರೆಸ್ಟ್ ಇನ್ On the ಫ್ರಂಟ್ ಆಫ್ ದ ಕ್ಯಾಮ್ರಾ. ಸೊ ಇನ್ನೇನ್ ಬೇಕಲ್ವಾ. ಅದೇನೆ. ಸೊ ಸಿಮ್ಮಲ್ಲೇ ಇರ್ಲಿ. ಸೊ ಈ ತರ ಮಾತಾಡ್ಕೊಂಡು ಕುಕ್ಕು ಮಾಡ್ಬೋದು. ಸಿಮ್ ಜಾಸ್ತಿ ಆಗೋಯ್ತು ಅಂತಂದ್ರೆ, ಫ್ಲೇಮ್ ಜಾಸ್ತಿ ಆದ್ರೆ ಎಲ್ಲ ಸುಟ್ಟೋಗುತ್ತೆ. ಸೀದಾ ಸೊ ಜೀರಿಗೆ ಬೇಕಾಗುತ್ತೆ. ಓಕೆ. ಇದು ಪೊಂಗಲ್ ಅಂತಂದ್ರೆ ಜೀರಿಗೆ ಬೇಕು, ಕಂಪಲ್ಸರಿ. ಫ್ಲೇವರ್ ಬೇಕೇ ಬೇಕು. ಫ್ಲೇವರ್ ಬೇಕೇ ಬೇಕು. ಜೀರಿಗೆ, ವಾವ್, ತುಪ್ಪದ ಘಮ ನೋಡಿ. ಹ್ಮ್. ಇದನ್ನೊಂಚೂರು ಹಂಗೆ ಸಾರ್ಟ್ ಮಾಡ್ಕೊಂಬೋಣ. ಎಸ್. ಗೋಡಂಬಿ ಬೇಕಾ? ಬೇಕು. ಏನ್ ಬಂತೆ ಮೇಡಮ್ ಕಿವಿನಲ್ಲಿ ಹೇಳ್ತಿದ್ರೆ ಈಗ ಹಾಕೊಂಡಿದ್ದಾರೆ, ಇಟ್ಕೊಳ್ಳಿ. ಆಲ್ರೆಡಿ ಇಟ್ಕೊಂಡಿದ್ದಾರೆ. ಸೊ ಈಗ ಕಾಳು ಮೆಣಸನ್ನ ಹಾಕೋಣ. ಪೊಂಗಲ್ ಅಂತಂದ್ರೆ ಕಾಳುಮೆಣಸು, ಕಾಳುಮೆಣಸು, ಜೀರಿಗೆ ಮತ್ತೆ ಶುಂಠಿ ಕಂಪಲ್ಸರಿ. ಎಸ್, ಕಾಳು ಮೆಣಸು ಅಂಡ್ ಗೋಡಂಬಿ. ಎಸ್, ಆಮೇಲೆ ನಮ್ಮ ಅತ್ತೆ ಜೊತೆ ಕುಕ್ ಮಾಡೋದು ಒಂಥರ ಮಜಾ. ಅವ್ರಂದ್ರೆ ಅವ್ರಿಗೆ ಗೊತ್ತು ಏನೇನ್ ಬೇಕು ಏನೇನ್ ಬೇಡ ಅಂತ. ಇವಾಗ ನಾನು ಹೆಡ್ ಶೆಫ್ ಆಗೋದೆ ಅಂತಂದ್ರೆ ಅವ್ರಿಗೆ ಏನೇನ್ ಬೇಕೆಲ್ಲ ಕಟ್ ಮಾಡಿ ಹಿಂಗೆ ನನಗೆ ಹಿಂಗ್ ಕೊಡ್ತಾರೆ. ಅವ್ರು ಏನಾರು ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಅಸಿಸ್ಟ್ ಮಾಡೋದು. ಅವರು ರೈಸ್ ಐಟಮ್ ಅಂತೂ ಎಲ್ಲಾನು ಚೆನ್ನಾಗಿ ಮಾಡ್ತಾರೆ. ರೈಸ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅಮೇಝಿಂಗ್. ಆಮೇಲೆ ನನಗೆ ಹೆಲ್ದಿ ಆಗಿರ್ಲಿ, ನಾನು ರೈಸು ಮತ್ತೆ ಕ್ಯಾಲರೀಸು ಕಾರ್ಬ್ಸ್ ಎಲ್ಲ ಜಾಸ್ತಿ ತಿನ್ನಲ್ಲ ಅಂತ ಅವರು ರಾಗಿ ಏನೇನ್ ಹಾಕ್ತಾರೆ, ರಾಗಿ, ಸೌತೆಕಾಯಿ, ಬೀಟ್ರೂಟ್, ಕ್ಯಾರೆಟ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂಥರ ರೊಟ್ಟಿ ಮಾಡ್ತಾರೆ, ಜೋಳದ ಹಿಟ್ಟು. ವೆರಿ ಹೆಲ್ದಿ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಈಗ ಮುಂದೆ ಆಕ್ಟಿಂಗ್ ಅಲ್ಲೇ ಸರ್ವೈವ್ ಆಗ್ಬೇಕು ಅಂತ ಇದ್ದೀರಾ, ಸೊ ಯಾವ್ಯಾವ ಪ್ರಾಜೆಕ್ಟ್ಗಳು ಕೈಯಲ್ಲಿದೆ ಅಂತ? ವೆರಿ ಗುಡ್ ಕ್ವೆಶನ್. ನಾನು ಒಂದು 2 ವರ್ಷದ ಹಿಂದೆ ಸೊ ನಾನು ರೂಟ್ ಹಾಕೊಂಡು ಹೋಗ್ತಿದ್ದೆ. ಸೊ ಯಾವಾಗ ದಿಶಾ ಅವ್ರು ಬಂದರು ನನ್ನ ಲೈಫಲ್ಲಿ, ನಾನು ರೂಟ್ ಹಾಕೋದೇ ಬಿಟ್ಬಿಟ್ಟೆ. ಅವ್ರು ರೂಟ್ ತೋರಿಸ್ತಾ ಇರ್ತಾರೆ, ನಾನು ಹೋಗ್ತಾ ಇರ್ತೀನಿ. ನಾನು ಇದೇ ಮಾಡ್ಬೇಕು ಅದೇ ಮಾಡಬೇಕು ಅನ್ನೋವಂಥದ್ದೊಂದು ಆಸ್ಪೆಕ್ಟಲ್ಲಿ ಲೈಫ್ ನಡೆಸ್ತಾ ಇಲ್ಲ. ಬಟ್ ನಾನು ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡಬೇಕು. ಬಟ್ ನನ್ನ ಛಲ ಇರೋದು ಒಂದು ಜೀವನ ನಡೆಸೋದಕ್ಕೆ ಒಂದು ಪರ್ಮನೆಂಟ್ ಇನ್ಕಮ್. ನಾನು ದೊಡ್ಡ ಸ್ಟಾರ್ ಆದ್ರೆ ಅದು ಬೇರೆ ಲೆವೆಲ್ ಇನ್ಕಮ್, ನೀವು ಹೌದು. ಸೊ ಅಲ್ಲಿ ಆಗೋವರೆಗೂ ನನ್ನ ಒಂದು ಪ್ಯಾಷನ್ ಏನಿದೆ, ಇದನ್ನ ಬಿಸ್ನೆಸ್ ಕನ್ವರ್ಟ್ ಮಾಡಿ ಪ್ರೊಫೆಷನಲ್ ಆಗಿ ಸೊ ಇದನ್ನ ನಡ್ಸ್ಕೊಂಡು ಹೋಗೋಣ. ಈಗ ಒಂದು ಕೆಲಸದಲ್ಲೂ ಇದ್ದೀನಿ, ಮಾಡ್ತಾ ಇದ್ದೀನಿ. ಅಂಡ್ ಅವಕಾಶಗಳು ಮುಂದೆ ಬಂದ್ರೆ, ಎಕ್ಸಾಂಪಲ್ ನನಗೆ ಕುಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಯಾವ್ದನ್ನ ಕುಕ್ಕಿಂಗ್ ಶೋ ಅಲ್ಲಿ ನನಗೆ ಆಂಕರ್ ಆಗಿ ಕರೆದ್ಬಿಟ್ರೆ ತುಂಬಾ ಖುಷಿ. ಯಾಕೋ ನನ್ನ ಜಾಬ್ಗೆ ಕಾಣಾಗ್ತದೆ. ಸೊ ತುಂಬಾ ಖುಷಿಯಿಂದ ಮಾಡ್ತೀನಿ. ಸೊ ನೋಡೋಣ, ಆ ಥರದ್ದು ಏನಾದ್ರು ಅವಕಾಶ ಆಗ್ಲಿ. ಖಂಡಿತವಾಗಿ ನನಗೆ ಅವಕಾಶ ತಪ್ಪಿದ್ರೂ ಪರವಾಗಿಲ್ಲ, ಆ ಒಂದು ಅವಕಾಶ ನಿಮಗೆ ಸಿಗ್ಲಿ. ಓಕೆನಾ? ನಿಮ್ಮ ಒಂದು ದೊಡ್ಡ ಮನ್ಸು. ಎಸ್. ಯಾರ ಅವಕಾಶ ತಪ್ಪಿಸಿ ಅವಕಾಶ ತಗೊಳ್ಳೋ ಅಂಥದ್ದು ಬೇಡ. ಇಲ್ಲ, ತೊಂದರೆ ಏನಿಲ್ಲ. ಅಂದ್ರೆ ಪ್ರಯತ್ನ, ನೀವು ಒಳ್ಳೆ ಪ್ರಯತ್ನ ನಮ್ದು, ಫಲ ರಾಘವೇಂದ್ರ ಸ್ವಾಮಿ. ಹೌದು. ಯಾರಿಗೆ ಏನೇನ್ ಸಿಗಬೇಕು ಇವಾಗ ಅನ್ಕೊಂಡಿದ್ದೆಲ್ಲ ಆಗುತ್ತಾ? ಆಗಲ್ಲ, ನಿಜ. ಸೊ ಇವಾಗ ಶುಂಠಿ, ಸೊ ಇದೇ ಮೇಯ್ನು, ಆ ಒಂದು ಫ್ಲೇವರ್, ಆ ಒಂದು ನಿಮ್ಗೆ ಪೊಂಗಲ್ ತಿಂದಾಗ ಇಷ್ಟು ಚೆನ್ನಾಗಿದೆ ಅಂತ ಅನ್ಸೋದಕ್ಕೆ ಮೇಯ್ನ್ ಶುಂಠಿ. ಕೆಲವರು ಉದ್ದುದ್ದ ಹೆಚ್ಚುತ್ತಾರೆ, ಇಲ್ಲ ಗ್ರೈಂಡ್ ಮಾಡ್ಬಿಟ್ಟು ಹಾಕ್ತಾರೆ. ನಾನು ಸ್ವಲ್ಪ ಹಿಂಗೆ ತುರಿದ್ಬಿಟ್ಟು ಹಾಕ್ತೀನಿ. ಸೊ ನೋಡಿ, ಇದು ಬೀಳ್ತಾ ಇದ್ದಂಗೆ ನಿಮ್ಗೊಂದು ಘಮ ಬರುತ್ತೆ.
ಹೌದು, ಆ ಸೌಂಡು ಅದು ಒಂಥರ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ, ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ಲೇವರ್. ಸೊ ಮೇನು ಶುಂಠಿ ಹೌದು, ಹೆಲ್ತಿಗೆ ತುಂಬ ಒಳ್ಳೆಯದು. ತುಂಬ ಒಳ್ಳೆಯದು. ಆಮೇಲೆ ಎಲ್ಲವೂ ಅಷ್ಟೇ, ಅಳತೆಗೆ ಮೀರಿದ್ದೆಲ್ಲ ವಿಷಾಣ. ಹೌದು, ಅದು ಅಳತೆಗೆ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಎಷ್ಟು ಬೇಕೋ ಅಷ್ಟು. ಸೊ ನನಗೆ ಸ್ವಲ್ಪ ಇವರು ಸೆಂಟರ್ ಫ್ರೇಮಿಗೆ ಬರಲಿ ಅಂತ ಖಂಡಿತ ಮಾಡಿದ್ದೀನಿ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಮದುವೆ ಆದಮೇಲೆ ಶೌರ್ಯ ಶಶಾಂಕ್ ಅವರು ಅವರ ಮಡದಿಯೊಂದಿಗೆ ನಮ್ಮ ಬಾಸ್ ಟಿವಿ ಜೊತೆ ಕಾಣಿಸ್ಕೊಳ್ತಾ ಇರುವಂಥದ್ದು. ಬಾಸ್ ಟಿವಿಯಲ್ಲೇ ಅಲ್ಲ, ಇಡೀ ಫಸ್ಟ್ ಇಂಟರ್ವ್ಯೂ ಫಸ್ಟ್ ಇಂಟರ್ವ್ಯೂ ಬಾಸ್ ಟಿವಿ ಜೊತೆ ನನ್ನ ಹೆಂಡತಿ ಜೊತೆ. ಅದು ನನಗೆ ಇಷ್ಟ ಆಗಿರುವಂಥ ಒಂದು ಕುಕ್ಕಿಂಗ್ ಮಾಡಿಕೊಂಡು ಫಸ್ಟ್ ಇಂಟರ್ವ್ಯೂ. ಸೊ ಇವಾಗ ಬಾಸ್ ಟಿವಿ ಜೊತೆನೂ ಕೂಡ ಫಸ್ಟ್ ಇಂಟರ್ವ್ಯೂ, ಅದ್ರ ಜೊತೆಗೆ ಮದುವೆ ಆದ್ಮೇಲೆ ಅವ್ರದ್ದು ನಮ್ಮಿಬ್ಬರದು ಫಸ್ಟ್ ಇಂಟರ್ವ್ಯೂ ನಮ್ಮಲ್ಲೇನೆ ಮೊದಲು. ಅದೇನು ಹೇಳ್ತಾರಲ್ಲ, ನಮ್ಮಲ್ಲೇ ಮೊದಲು. ಈಗ ಕರಿಬೇವಿನ ಸೊಪ್ಪು ನನಗೆ ಇಷ್ಟ ಆಗಿರೋದ್ರಿಂದ ಜಾಸ್ತಿನೇ ಹಾಕ್ತೀನಿ ಇರೋದೆಲ್ಲ. ಎಲ್ಲ ಹೋಗ್ಬಿಟ್ರಿ. ಅಂಡ್ ಕರಿಬೇವು ಘಮನು. ಸೊ ಇವಾಗ ನಿಮ್ಗೆ ಜೀರಿಗೆ ಹಾಕಿದ್ವಿ, ಸಾಸಿವೆ ಹಾಕಿದ್ವಿ, ಗೋಡಂಬಿ ಹಾಕಿದ್ವಿ, ನಿಮ್ಗೆ ಏನಂತ ಘಮ ಬಂದಿಲ್ಲ. ಯಾವಾಗ ಶುಂಠಿ ಬಿತ್ತೋ ಅಲ್ಲಿಗೆ ಫ್ಲೇವರ್ ಚೇಂಜ್ ಆಯ್ತು. ಹೌದು. ಅಂಡ್ ಇವಾಗ ಕರಿಬೇವು ಬಿದ್ದಿದ್ರಿಂದ ನೋಡಿ ಆ ಫ್ಲೇವರೇ ಚೇಂಜ್ ಆಯ್ತು. ಸ್ಮೆಲ್ಲು ಎಸ್, ಚಟಪಟ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಒನ್ ಮೋರ್ ಬೇಕಾ ಸ್ವಾಮಿಗಳೇ? ಒನ್ ಮೋರ್ ಅಣ್ಣ ಪಾರ್ಸೆಲ್ ಕೊಟ್ಬಿಡೋಣ, ಮನೆಗೆ ಹೊಟ್ಟೋಗ್ಬಿಡ್ತೀವಿ. ಸ್ವಾಮಿಗಳಿಗೆ ನಿದ್ದೆ ಮಾಡಿಲ್ಲ ಅಂತ ಇವತ್ತು ಜಾಗರಣೆ ಸ್ವಾಮಿಗಳಿಗೆ ಇವತ್ತು. ಮಹಾಶಿವರಾತ್ರಿ. ಎಸ್, ಸೂಪರ್. ವಾಟ್ ನೆಕ್ಸ್ಟ್? ಇವಾಗ ಏನ್ ಕೊಡ್ಲಿ? ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ? ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ ಹುರಿದಾಕೋಬೇಕು. ಎಸ್. ಆಮೇಲೆ ಹಸಿಮೆಣಸಿನಕಾಯಿನು ಸ್ವಲ್ಪ ಕಟ್ ಮಾಡಿ ಹಾಕೋ. ಸೊ ಇದು ಮೆಣಸಿನ್ಕಾಯಿನು ಸ್ವಲ್ಪ ಕಣ್ಣಿಗೆ ಸಿಗೋ ಥರ, ಬಾಯಿಗೆ ಈಸಿಯಾಗಿ ಸಿಗೋ ಥರ ಕಟ್ ಮಾಡಿಕೊಂಡ್ರೆ, ಸೊ ಅದನ್ನ ಬೇಕಿದ್ರೆ ಸ್ವಲ್ಪ ಸೈಡಿಗೆ ಎತ್ತಿಟ್ಟು, ಇದಿಲ್ಲ ಅಂತಂದ್ರೆ ಫ್ಲೇವರ್ ಹಾಳಾಗುತ್ತೆ, ಹಾಕ್ಲೇಬೇಕಾಗತ್ತೆ. ಸ್ವಲ್ಪ ಸಿಗೋ ಥರ ಉದ್ದುದ್ದ ಹೆಚ್ಕೊಂಡ್ರೆ ಸೈಡಿಗೆ ಇಟ್ಟು ತಿನ್ಬಹುದು. ಬೇಕು ಅಂದ್ರೆ ತಿನ್ಬೋದು, ಬೇಡ ಅಂದವ್ರು ಬಿಡ್ಬೋದು. ಎಲ್ಲ ತಿನ್ನೋಂಥದ್ದೇ ಹಾಕೋದು. ಕೆಲವ್ರಿಗೂ ಒಂದೊಂದು ಇಷ್ಟ ಆಗಲ್ಲ, ಕೆಲವ್ರಿಗೂ ಒಂದೊಂದು ಅಲರ್ಜಿ ಇರುತ್ತೆ, ಕೆಲವರು ಖಾರ ಆಗಲ್ಲ. ಹೌದು, ಕೆಲವರು ಹಸಿಮೆಣಸಿನಕಾಯಿ ಅಂದ್ರೆ ಗ್ಯಾಸ್ಟ್ರಿಕ್ ಅಂತಾರೆ. ಎಸ್. ತುಪ್ಪ, ಮೆಣಸಿನ್ಕಾಯಿ, ಶುಂಠಿ, ಕರಿಬೇವು ಇದ್ಮೇಲಂತೂ. ಎಸ್. ಈಗ ಹಿಂಗು. ಈ ವೆಜ್ ಐಟಮ್ ಅಲ್ಲಿ ಇದಿರಲೇಬೇಕು. ಹೌದು. ಜಾಸ್ತಿ ಆಗ್ತಾ ಇಲ್ಲ, ಹೋಲ್ ತುಂಬಾ ಚಿಕ್ಕದಿದೆ. ಹೌದು, ಸ್ವಲ್ಪ ಬೀಳೋದು ಕಡಿಮೆ ಆಗ್ಬಿಡ್ತದೆ, ಅದಕ್ಕಾಗಿ ಸ್ವಲ್ಪ ಇದಾಗ್ತದೆ. ಒಂಚೂರು ಜಾಸ್ತಿ ಬಿದ್ದರೂ ಏನು ತೊಂದರೆ ಇಲ್ಲ, ಹೆಲ್ತ್ ಒಳ್ಳೇದಲ್ಲ. ಒಳ್ಳೆಯದು. ಸೊ ಎಸ್. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸಿಗ್ತಾ ಇದೆ ನಿಮಗೆ? ಬರ್ತಾ ಇದೆ ಮೇಡಮ್, ನಿಮಗೆ ಡೈಲಿ ನಮ್ಗಿದೆಲ್ಲ ಹೊಸದು, ಬಟ್ ಮೇಡಮ್ಗೇನೆಲ್ಲ. ಸೊ ಕೊಬ್ಬರಿ ಇವಾಗ ಹಾಕೊಳ್ಳೋದು ಬೇಡ, ಲಾಸ್ಟಲ್ಲಿ ಹಾಕೊಳ್ಳೋದು. ಲಾಸ್ಟಲ್ಲಿ. ಸೊ ಇವಾಗ ಫಸ್ಟು, ಸೊ ಇದು ಹೆಸರುಬೇಳೆ 2 ವಿಷಲ್ ಕೂಗ್ಸಿದ್ದೀನಿ. ಸೊ ನೀವು ಎಕ್ಸಾಂಪಲ್ ಈಗ ಒಂದು ಗ್ಲಾಸಲ್ಲಿ ಹೆಸರುಬೇಳೆ ತಗೊಂಡ್ರಿ ಅಂತಂದರೆ ಇದರಲ್ಲಿ 2 ಗ್ಲಾಸು ನೀರು, 2 ಇಲ್ಲ 1.5 ನೀರು ಹಾಕ್ಕೊಳ್ಳಿ.
ಸೊ ಒಂಚೂರು ಜಾಸ್ತಿ ಬಿದ್ದರೂ ತೊಂದರೆ ಇಲ್ಲ, ಯಾಕಂದರೆ ದಿಸ್ ಇಸ್ ಪೊಂಗಲ್ ಅಂತಂದರೆ ಗಚ್ಚ 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 ಕಿಚಡಿ ಥರನೇ ತಿನ್ನೋದು. ಸೊ ಇದನ್ನು 2 ವಿಷಲ್ ಕೂಗಿಸ್ಕೊಂಡು ಈ ಥರ ನಾನು ಮ್ಯಾಶ್ ಮಾಡಿದ್ದೀನಿ. ಅಂದರೆ ಇದನ್ನು ಚೆನ್ನಾಗಿ ಏನಂತಾರೆ ಇದು ರುಬ್ಕೊಂಡಿದ್ರ? ರುಬ್ಬಿರೋ ಒಂದು ಮಿಶ್ರಣ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸಿಮ್ಮಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಈ ಥರ ಬಿಸಿ ಇರುವಂಥ ಒಂದು ಎಣ್ಣೆಗೆ ಇದು ಬಿಡುವಾಗ ಸ್ವಲ್ಪ ನೀವು ಸೇಫ್ಟಿ ಆಗಿರಿ. ಇಟ್ಕೊಳ್ಳ ಇಲ್ಲ ಹಾಕ್ಲಾ? ಎಸ್ ಸಿಡಿಯೋ ಅಂಥ ಸಾಧ್ಯತೆಗಳಿರುತ್ತೆ. ಇದು ನಮ್ಮ ಪ್ರೊಟೆಕ್ಷನ್. ಯಾರಿಗೆ ಪ್ರೊಟೆಕ್ಷನ್? ನನಗೆ ಇಟ್ಕೊಂಡಿದ್ದೀನಿ. ಓಕೆ, ಸ್ವಲ್ಪ ತಿರುಗಿಸ್ಕೊಳ್ಳೋ ತನಕ ಅದು ಆ ಥರ ಬರ್ತಾ ಇರುತ್ತೆ. ಅದಾದ್ಮೇಲೆ ಅದು ಎಣ್ಣೆ ಬಿದ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸರಿ ಹೋಗುತ್ತಲ್ಲ. ನನಗೆ ಇದು ನೋಡ್ತಿದ್ರೆ ಏನ್ ಅನ್ಸಿದೆ ಅಂತಂದ್ರೆ ಈ ದಾಲ್ ಸ್ವಲ್ಪ ಗಟ್ಟಿ ಆದ್ಮೇಲೆ ಹೆಂಗಿರುತ್ತೆ ಆ ತರ ಕಾಣಿಸ್ತಿದೆ. ಸೊ ಪ್ರಿಟಿ ಮಚ್ ಸೇಮ್ ಇದೇನೆ, ಕೆಲವು ಒಂದೊಂದು ಸ್ಲೈಟ್ ಚೇಂಜಸ್ ಅಲ್ಲಿ ನಿಮ್ಗೆ ಅದು ಪೊಂಗಲ್ ಆಗುತ್ತೆ, ಇನ್ನೊಂದು ಕಿಚಡಿ ಆಗುತ್ತೆ. ಸೊ ಅಲ್ಲಿ ಏನಂತಂದ್ರೆ ಈರುಳ್ಳಿ, ಟೊಮ್ಯಾಟೊ, ಬೇಕಾದ್ರೆ ಕ್ಯಾಪ್ಸಿಕಮ್ ಅದೆಲ್ಲ ಯೂಸ್ ಮಾಡ್ತೀರಾ. ಇಲ್ಲದ್ ಯೂಸ್ ಮಾಡ್ದೇನೆ. ಇವತ್ತು ಹಬ್ಬದ ದಿನ ಕೆಲವರು ಯೂಸ್ ಮಾಡಲ್ಲ ಅನ್ಸುತ್ತೆ. ಹಬ್ಬದ ದಿನನೇ ಅಲ್ಲ, ಕೆಲವರು ಕಾಮನ್ ಆಗಿ ಯೂಸೇ ಮಾಡಲ್ಲ ಅನ್ಸುತ್ತೆ ಹೌದು. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲಾನು. ಎಸ್. ಸೊ ಇದು ಸಾಬುದಾನ ಕಿಚಡಿ ಆಗಿರೋದ್ರಿಂದ ಓಕೆ. ವೇಟ್ ಕಸಲದಿತ್ತ. ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಒಂದಿದೆ. ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಿದ? ಎಸ್. ಸೊ ಅದು ಆ್ಯಡ್ ಮಾಡಿದಾಗ್ಲೇ ನಿಮಗೆ ಅದಕ್ಕೆ ಪ್ರಾಪರ್ ಟೆಕ್ಸ್ಚರ್ ಅನ್ನೋದು ಬರ್ತಾ ಇತ್ತಲ್ಲ. ಎಸ್. ಸೊ ಇದಕ್ಕೆ ಇನ್ನೂ ಉಪ್ಪು ಹಾಕ್ತೀನಿ. ಮೇನ್ ಅದೇ ಮರ್ತೋಗ್ಬಿಟ್ಟು. ಇಲ್ಲ ಲಾಸ್ಟ್ ಅಲ್ಲ, ನಾನು ಯಾವಾಗಲೂ ಸ್ವಲ್ಪ ಲಾಸ್ಟಲ್ಲೇ. ಏನಾಗುತ್ತೆ ಒಂದೊಂದ್ಸರ್ತಿ ಮಧ್ಯದಲ್ಲಿ ಹಾಕೊಂಡಿರ್ತೀವಿ, ಅರ್ಜೆಂಟಲ್ಲಿ ಮರ್ತಿಗಿರ್ತೋಗಿ ಹಾಕಿಲ್ಲ ಅಂತ ಎಕ್ಸ್ಟ್ರಾ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಕೆಲವ್ರದ್ದು ಒಂದೊಂದು ಫಾರ್ಮುಲಾ, ಮಧ್ಯದಲ್ಲಿ ಒಂದ್ಸತಿ ಹಾಕೊಂಡು ಲಾಸ್ಟಲ್ಲಿ ಒಂದ್ಸತಿ ಹಾಕೊಳ್ತಾರೆ. ಹೌದು. ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ವೆಜಿಟೇಬಲ್ಸ್ ಚೆನ್ನಾಗಿ ಬೇಯಬೇಕು, ಇವಾಗ ಟೊಮ್ಯಾಟೊ, ಈರುಳ್ಳಿ ಅಂತಂದಾಗ ಸೊ ಅವಾಗ ಮಾತ್ರ ಹಾಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕಿದಾಗ ಚೆನ್ನಾಗಿ ಬೇಯುತ್ತೆ. ಓಕೆ. ಆ ಲೈಟಾಗಿ ಈರುಳ್ಳಿಗೆ ಎಷ್ಟು ಬೇಕೋ ಎಷ್ಟು ಬೇಕೋ ಅಷ್ಟು. ಸೊ ಇದು ಸ್ವಲ್ಪ ಗಟ್ಟಿ ಆಯ್ತಲ್ವಾ. ಸೊ ಇವಾಗ ಇದಕ್ಕೆ ಕ್ರೀಮಿಯಾಗಿ ಬರಬೇಕು ಅಂತಂದ್ರೆ ಹಾಲನ್ನ ಹಾಕ್ಬೇಕು. ಹಾಲು ಯೂಶುವಲಿ ಆಗಿ ವಾಟರ್ ಯೂಸ್ ಮಾಡ್ತಾರೆ, ವಾಟರ್ ಹಾಕ್ಬೇಕು. ಬಟ್ ನಿಮ್ಗೆ ಆ ಕ್ರೀಮಿನೆಸ್ ಬರಬೇಕು ಅಂತಂದ್ರೆ ಇದೊಂದು ನನ್ನ ಕಡೆಯಿಂದ ಒಂದು, ಕೆಲವ್ರಿಗೆ ಗೊತ್ತಿರುತ್ತೆ, ಸೀಕ್ರೆಟ್ ಅಂತ ಏನಲ್ಲ, ಕೆಲವ್ರು ಬರೀ ನೀರಲ್ಲೇ ಮಾಡ್ತಾರೆ. ಸೊ ಹಾಲು ಹಾಕೊಂಡಾಗ ಕ್ರೀಮಿನೆಸ್ ಬರುತ್ತೆ, ತುಂಬಾ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಇವಾಗ ಹಾಲನ್ನ ಹಾಕಿಕೊಳ್ಳಬೇಕು. ಪೊಂಗಲ್ಗೆ ಹಾಲು ಹಾಕ್ತಿದ್ರೆ ನಮ್ಮ ಸ್ವಾಮಿಗಳಿಗೆ ಹಾಲು ಕುಡಿದಷ್ಟು ಖುಷಿ ಆಗ್ತದೆ. ಓಕೆ. ಎಸ್. ಸ್ವಲ್ಪ ಹಾಲು, ಸ್ವಲ್ಪ ನೀರು. ಓಕೆ. ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ಸಾರಿ ಹಾಲಿನ ಪ್ರಮಾಣ ಕ್ರೀಮಿ ಆಗಿರ್ಲಿ ಅಂತ. ಕೆಲವರು ತುಂಬಾ ನೀರಾಗಿ ಮಾಡ್ಕೊಂತಾರೆ ನಿಮಗೆ. ಆ್ಯಂಡ್ ಇದು ಪೊಂಗಲ್ಲು ನಿಮಗೆ ಹೇಗೆ ಬೇಕೋ ಹಾಗೆ, ನಿಮಗೆ ಸ್ವಲ್ಪ ಲಿಕ್ವಿಡ್ ಆಗಿ ಫ್ಲೋ ಆಗಬೇಕು ಅಂತಂದರೆ ಲಿಕ್ವಿಡ್ ಥರ ಮಾಡ್ಕೊಳ್ಳಿ, ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಗಟ್ಟಿ ಮಾಡ್ಕೊಳ್ಳಿ. ಈ ಹಾಲು ಕೆಲವರು ಕಾಯಿಸಿ ಆರಿಸಿಟ್ಕೊಂಡಿರುವಂತಹ ಹಾಲನ್ನು ಹಾಕೊಂತಾರಲ್ಲ, ನೀವು ಹಂಗೆ ತಗೊಂಡಿದ್ದ ಹೆಂಗೆ? ಯಾವ ಥರ ಬೇಕಾದರೂ ಹಾಕ್ಬೋದು, ಅವ್ರವ್ರ ಕಂಫರ್ಟೇಬಲ್. ಎಸ್. ಹೇಗಿದ್ರು ಇಲ್ಲಿ ಕಾಯಲೇಬೇಕು. ಸೊ ಬಿಸಿ ಹಾಲು ಹಾಕ್ಕೊಂಡ್ರೆ ಓಕೆ, ಉತ್ತಮ. ಸಡನ್ ಆಗಿ ಇವಾಗ ಏನಾದ್ರು ಮರ್ತೋಗ್ತಾರೆ, ಹೌದೌದು, ಇಲ್ಲ ಇವಾಗ ಹಾಕ್ಬೇಕು, ಟೈಮ್ ಇಲ್ಲ, ಹಾಕೊಂಡ್ರು ಚಿಂತೆ ಇಲ್ಲ. ಆಕ್ಚುಲಿ ಸಾಬುದಾನ ಹಾಕಿ ಕೂಡ ತುಂಬಾ ಹೆಲ್ತ್ ತುಂಬಾ ಒಳ್ಳೇದು, ತಂಪು ಮಾಡುತ್ತೆ, ಬಾಡಿನ ತಂಪು ಮಾಡುತ್ತೆ.
ಅಂಡ್ ನಿಮಗೆ ಸಾಬುದಾನ ಯಾವ್ದ್ರಲ್ಲಿ ಮಾಡ್ತಾರೆ ಗೊತ್ತಾ? ಯಾವ್ದ್ರಲ್ಲಿ? ನಿಮಗೆ ನಮ್ಗೆ ಹೇಳಿಯಲ್ಲ, ನಾವು ತಿನ್ನೋದಷ್ಟೇ. ಈ ಮರಗೆಣಸು ಬರುತ್ತಲ್ಲ, ಹಾ, ಮರಗೆಣಸಿನ ಅಂಶನೇ ಸಾಬುದಾನ. ವಿಚ್ ಇಸ್ ಗುಡ್ ಫಾರ್ ನಾವಿಬ್ಬರಿಗೆ ಜಿಮ್. ಓ, ಸ್ವೀಟ್ ಪೊಟ್ಯಾಟೊ ಥರ. ದಟ್ ಇಸ್ ನಾಟ್ ಸ್ವೀಟ್ ಪೊಟ್ಯಾಟೊ, ಬಟ್ ಅದೊಂಥರ ಅದ್ರ ಜಾತಿಗೆ ಸೇರಿ. ಅದೇ ಥರ. ಉಪ್ಪು ನಾನು ಯಾವಾಗಲೂ ಕೈ ಹೇಳ್ತೇನೆ, ಪ್ಲೀಸ್. ರುಚಿಗೆ ತಕ್ಕಷ್ಟು ಉಪ್ಪು. ಫುಲ್ ಇದೆಲ್ಲ ಮಿಕ್ಸ್ ಆಗೋ ತನಕನೂ ಕೂಡ ನಾವು ಸ್ಲಿಮ್ನ ಕಡಿಮೆಯಲ್ಲಿ ಇಟ್ಟಿರ್ತೀವಿ. ಎಸ್ 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 ನೀವು ಆದಷ್ಟು ಸಿಮ್ಮಲ್ಲೇ ಅಡುಗೆ ಮಾಡಿದ್ರೆ ಒಳ್ಳೇದು. ಇವಾಗ ಹೈ ಫ್ಲೇಮ್ ಇಟ್ಬಿಟ್ರೆ ಸಾಬುದಾನ ಬಿಸಿ ಆಗೋಯ್ತು, ಬೆಂದೋಯ್ತು ಅಂದರೆ ತುಂಬ ಸಾಫ್ಟ್ ಇರುತ್ತೆ. ಓಕೆ, ತಳ ಅಂಟ್ಕೊಳ್ಳುತ್ತೆ. ನಿಮಗೋಸ್ಕರ ಮೇಡಮ್ ನಗ್ತಿದೆ. ನಾನಿದ್ದಾಗೆಲ್ಲ ನನಗೋಸ್ಕರ ಅಂತಿದ್ದೀವಿ ಅಲ್ಲ, ಡೈಲಿ ಅವ್ರಿಗೂ ಅಲ್ವಾ? ಅಲ್ವಾ ಮೇಡಮ್? ಅದು ಡೈಲಿ ಅಲ್ವಾ? ಸೊ ಇವತ್ತೊಂದಿನ ಶಿವರಾತ್ರಿ ಹಬ್ಬದ ದಿನ. ಶಿವರಾತ್ರಿ ಹಬ್ಬದ ದಿನ, ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇವಾಗ ಅಡಿಗೆ ಮಾಡೋ ತನಕ ನನ್ಗೋಸ್ಕರ, ಅಡಿಗೆ ಮಾಡಿದ್ಮೇಲೆ ಸ್ವಾಮಿಗಳಿಗೋಸ್ಕರ. ಸ್ವಾಮಿಗಳಿಗೆ ಈಗ ಎನರ್ಜಿ ಬಂತು. ಸ್ವೀಟ್ ಪೊಂಗಲ್ ಘಮ ಬರ್ತಿದ್ಯಾ ಸ್ವಾಮಿಗಳೇ? ಸ್ವೀಟ್ ಪೊಂಗಲ್ ಅಲ್ಲ, ಸಾರಿ, ಖಾರ ಪೊಂಗಲ್. ಹಂಗಂದಾಗ ಸ್ವಲ್ಪ ಅವರು ಬ್ಯಾಟ್ರಿ ಚಾರ್ಜ್ ಆಗುತ್ತಲ್ಲ, ಆ ಥರ ಚಾರ್ಜ್ ಆಗ್ತಾರೆ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಸೂಪರ್ ಆಗಿದೆ. ಹೌದು, ಡನ್. ಇವಾಗ ಇಲ್ಲಿ ಆಫ್ ಮಾಡ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡೋಣ. ಎಸ್. ಈಗ ಇನ್ನೊಂದು ಐಟಮ್ ಇದೆ, ಕೊಬ್ಬರಿಯನ್ನು ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇಟ್ಕೊಳ್ಳಿ. ಇದು ಅಷ್ಟೇ, ಎಷ್ಟು ಬೇಕಷ್ಟು. ಕೆಲವರು ಸ್ವಲ್ಪ ಬೇಕು ಕೊಬ್ಬರಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನನ್ನಂತವ್ರು ಯೂಸ್ ಮಾಡ್ತಾರೆ. ಹಾಕೊಳ್ಳಿ, ತೊಂದರೆ ಇಲ್ಲ. ಕೊಬ್ಬರಿ ತಿಂದ್ರೆ ಏನೂ ಆಗಲ್ಲ, ಒಳ್ಳೇದು. ಆಕ್ಚುಲಿ ಒಳ್ಳೇದೇ. ಎಸ್. ಮಿಕ್ಸ್ ಮಾಡೋದಾ? ಮಿಕ್ಸ್ ಮಾಡಬೇಕಾ? ಎಸ್, ಮಿಕ್ಸ್ ಮಾಡಲೇಬೇಕು. ಬರ್ತಾ ಇದೆ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ರೆಡಿಯಾಗಿದೆ. ನಿಮಗೆ ಬೇಕು ಅಂತಂದರೆ ನೀವು ಇನ್ನೊಂಚೂರು ಹಾಲು ಇಲ್ಲ ನೀರು ಹಾಕೋಬೋದು. ನಿಮಗೆ ಇನ್ನೂ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ಹಿಂಗೆ ಜಾರ್ತಾ ಇರಬೇಕು. ಹೌದು. ನಿಮ್ಗೆ ಇನ್ನೂ ಕನ್ಸಿಸ್ಟೆನ್ಸಿ ತುಂಬಾ ತೆಳ್ಳಗಿರಬೇಕು, ಫ್ಲೋಯಿ ಆಗಿರಬೇಕು ಅಂತಂದರೆ ಬೇಕಿದ್ರೆ ಹಾಲು ಹಾಕೊಳ್ಳಿ. ಅದು ಅವರವರ ಕಂಫರ್ಟಬಲ್, ನಿಮ್ಮ ಕಂಫರ್ಟ್. ಇದು ಲಿಡ್ ಕ್ಲೋಸ್ ಮಾಡಿ ಎಷ್ಟೊತ್ತು ಇಡಬೇಕು? ಏನೊಂದು ಯಾವುದೇ ಅಡುಗೆ ಆಗಲಿ ಒಂದು 2 ನಿಮಿಷ 3 ನಿಮಿಷ ಮಾಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಅಂತ ಅಷ್ಟೇ. ಮೇಲ್ಗಡೆ ಒಂಚೂರು ತುಪ್ಪ ಬೇಡವಾ ಫ್ಲೇವರ್ಗೆ? ಎಸ್, ಫ್ಲೇವರ್ಗೆ. ಫ್ಲೇವರಿಗೆ ತುಪ್ಪ. ಅದು ತುಪ್ಪ ಇದ್ರೇನೆ ಪೊಂಗಲ್. ಎಸ್. ಇದರಲ್ಲಿ ಒಂದ್ಸತಿ ತಿರುಗಿಸ್ಬಿಡ್ತೀನಿ, ಆಮೇಲೆ ಲಿಡ್ ಕ್ಲೋಸ್ ಮಾಡುವ. ಆಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಸೊ ಇನ್ನೂ ಜಾರತ್ತೆ ಇವಾಗ. ಎಸ್. ಆದರೆ ಡಿಫ್ರೆನ್ಶಿಯೇಟ್ ಇದೆ ನಿಮಗೂ ಮತ್ತೆ ಅವ್ರಿಗೆ. ನೀವು ಡಯಟ್ ಮಾಡ್ತೀರಾ, ಅವ್ರು ಡಯಟ್ ಮಾಡಲ್ಲ ಅಷ್ಟೇ. ಎಸ್ ಎಸ್. ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತೀವಿ ಒಂದು 5 ನಿಮಿಷಗಳ ಕಾಲ. ಎಸ್, ಅಷ್ಟೇ. ಫೈನಲಿ ಇದನ್ನು ಮುಗಿದಿದೆ. ಕ್ಲೋಸ್ ಮಾಡಿದ್ದಾಯಿತು. ಎಲ್ಲ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀವಿ.
ಅದು 5 ನಿಮಿಷಗಳ ನಂತರ ಮತ್ತೆ ಇದನ್ನ ಓಪನ್ ಮಾಡ್ತೀವಿ. ಓಪನ್ ಮಾಡಿ So, ಅಲ್ಲಿಗೆ ತನಕ ಡೈರೆಕ್ಟ್ ಶಿವಪ್ಪನಿಗೆ ಮತ್ತೆ ಮೂರನೇದು ಮೂರನೇ ಒಂದು ಪ್ರಸಾದ. ಒಂದು ನೈವೇದ್ಯ ಪ್ರಸಾದ ದೇವರಿಗೆ. ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಿದಂಥ ಬಾಸ್ ಟಿವಿಗೆ, ಆಮೇಲೆ ಮಂಜು ಅವರೇ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಹೆಂಡತಿ ನಿಮ್ಮ ಒಂದು ಚಾನಲಲ್ಲಿ ನಿಂತ್ಕೊಂಡು ನನಗೆ ಇಷ್ಟವಾಗಿರೋಂಥ ಒಂದು ಕೆಲಸ ಅಂದರೆ ಕುಕ್ಕಿಂಗ್ ನಿಮ್ಮ ಚಾನಲಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಇದೆ. ಸೊ ನನಗೂ ತುಂಬ ಇಷ್ಟ ಆಗ್ತಿದೆ. ನಾನು ನನ್ನ ಹೆಂಡತಿ ಸ್ಕ್ರೀನಲ್ಲಿ ಈ ಥರ ಕಾಣಿಸ್ಕೊಳ್ತಾ ಇದ್ದೀವಿ. ಸೊ ಶೀ ಈಸ್ ಅಸಿಸ್ಟಿಂಗ್ ಮೀ. ಸೊ ಯೂಶ್ವಲಿ ಅಡುಗೆ ಕೆಲಸ ಅಂತಂದರೆ ಒಂದು ಮೆಂಟಲಿ ಫಿಕ್ಸ್ ಆಗಿರ್ತಾರೆ, ಹೆಂಗಸರೇ ಮಾಡ್ತಾರೆ ಅಂತ. ಬಟ್ ನನ್ನ ಹೆಂಡತಿ ಯಾವಾಗಲೂ ಈ ಥರ ರಾಣಿ ಥರ ನನಗೆ ಇಷ್ಟ ಆಗಿರೋಂಥ ಒಂದು ಕುಕ್ಕಿಂಗ್ನ ಮಾಡಿ ಯಾವಾಗಲೂ ತಿನ್ನಿಸ್ತಾನೆ ಇರ್ತೀನಿ, ತಿಂತಾನೆ ಇರಬೇಕು, ನಾನು ಅಡುಗೆ ಮಾಡ್ತಾನೆ ಇರಬೇಕು. ಯಾಕಂದರೆ ನನಗದು ಇಷ್ಟ. ನೀವೊಂಥರ ರಾಜ, ನಳಮಹಾರಾಜ. ನಳಮಹಾರಾಜ. ಎಸ್, ಈಗ 5 ನಿಮಿಷ ಆಗಿದೆ ಅನ್ಸುತ್ತೆ. ಯಾ, ಶುರು ಮಾಡೋಣ. ಎಸ್. ಅಲ್ಲಿ ಶಿವಪ್ಪ ವೈಟಿಂಗ್, ಇಲ್ಲಿ ನಮ್ಮ ಸ್ವಾಮಿಗಳು ವೈಟಿಂಗ್. ಬರ್ತಿದೆಯಾ ಸ್ವಾಮಿಗಳೇ? ಚಟಾಪಟ ಚಟಾಪಟ, ಒಂದ್ರ ಮೇಲೆ ಒಂದು, ಘಮ ಘಮ. ಓಕೆ, ಇದು ಸರ್ವ್ ಮಾಡ್ಬಿಡೋಣ. ಎಸ್, ಓಕೆ. ಸಾಬುದಾನ ಖಾರ ಪೊಂಗಲ್ ಫೈನಲಿ ರೆಡಿ ಆಗಿದೆ. Ready ಮಹಾಶಿವರಾತ್ರಿ ದಿನ ಶಿವಪ್ಪನಿಗೆ 3ನೇ ಪ್ರಸಾದ ನೈವೇದ್ಯವನ್ನ ಅರ್ಪಣೆ ಮಾಡ್ತಾ ಇರುವಂತದ್ದು. ಎಸ್, ನಮ್ಮ ಶೌರ್ಯ ಅವರ ಸ್ಪೆಷಲ್ ಸಾಬುದಾನ ಖಾರ ಪೊಂಗಲ್ ರೆಡಿ ಆಗಿದೆ. ಸಾಬುದಾನ ಖಾರ ಪೊಂಗಲ್. ಎಸ್, ಸೊ ಇಲ್ಲಿ ರೆಡಿ ಆಗಿದೆ. ನಾನು ಕೈ ಮುಕ್ಕೊಂಡ್ಬಿಡ್ತೀನಿ. ಶಿವಾರ್ಪಣ ಮಸ್ತು. ಎಸ್, ಇಬ್ರು ಹಂಗೆ ಹೋಗಿ ದೇವರಿಗೆ ಪ್ರಸಾದವನ್ನ ನೈವೇದ್ಯವನ್ನ ಇಟ್ಟು ಎಸ್. ಫೈನಲಿ ಸಾಬುದಾನ ಅಕ್ಕಿಯ ಖಾರ ಪೊಂಗಲ್ ರೆಡಿ ಆಗಿದೆ. ಎಸ್, ನೈವೇದ್ಯಕ್ಕೂ ಹಿಟ್ಟಾಯ್ತು. ಈಗ ನಮ್ಮ ಹೊಟ್ಟೆಗೆ ಇಟ್ಟರೆ ಎಸ್, ನಾವು ಸವಿದು ಹೇಳ್ಬೇಕಾಗಿರುವಂಥದ್ದು ಏನಿಲ್ಲ. ಬಿಕಾಸ್ ಯಾಕಂದ್ರೆ ಆಲ್ರೆಡಿ 2 ಇಂಗ್ರೀಡಿಯೆಂಟ್ ನಾನು ತಿಂದಿದ್ದೀನಿ, 2 ಡಿಶಸ್ನ ನಾನು ತಿಂದಿದ್ದೀನಿ. ಸೊ ನಿಮಗಾಗಿ ಸಾಬುದಾನ ಖಾರ ಪೊಂಗಲ್. ಖಾರ ಪೊಂಗಲ್. ಧನ್ಯವಾದಗಳು. ತಿಂದು ಹೇಗಿದೆ ನೀವು ಕ್ಯಾರಿ ಆದ್ರೆ? ಎಸ್, ನೀವು ತಿನ್ನಿ. ತೊಗೊಳ್ಳಿ, ನಾನು ತಿಂತೀನಿ. ಸಕ್ಕತ್ತಾಗೈತೆ. ತಿಂದ್ಬಿಟ್ಟು ಹೇಳ್ತೀನಿ. ಎಸ್ ಮೇಡಮ್, ತಗೊಳ್ಳಿ, ನೀವು ತಿನ್ನಿ, ಕೊಡಿ. ಯೂಶಲಿ ಫ್ಲೇವರೇ ಬೇರೆ ಥರ ಇದೆ, ಡಿಫ್ರೆಂಟ್ ಆಗಿದೆ ಇದು. ಹೌದು. ಶೌರ್ಯ ಅವ್ರ ನೆಕ್ಸ್ಟ್ ಲೆವೆಲ್, ಸಖತ್ತಾಗೈತೆ. ಥ್ಯಾಂಕ್ ಯು. ನಂಗೆ ತುಂಬ ಖುಷಿ ಆಯಿತು. ಶಿವರಾತ್ರಿ ಹಬ್ಬದ ದಿನ ಉಪವಾಸ ಅಂತ ಹೇಳ್ಬಿಟ್ಟು ಬಂದೆ. ಉಪವಾಸ ಇದ್ದು ಬಂದರೆ ಇಲ್ಲಿ ಉಪವಾಸನೇ ಇಲ್ಲದೆ ಇರೋ ಥರ ಮಾಡಿದ್ರಿ. ಆ್ಯಂಡ್ ರಾತ್ರಿಗೂ ಕೂಡ ಏನೂ ಬೇಕಾಗಿಲ್ಲ ನನಗೆ, ಅಷ್ಟು ಇಲ್ಲಿ ತನಕ ಇದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಖುಷಿ ಆಯಿತು. ಯಾವಾಗಲೂ ಇದೇ ಥರನೇ ನಗ್ನಾಗ್ತಾಯಿರಿ, ಖುಷಿಯಾಗಿರಿ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಈ ಥರದ ಒಂದು ಮಹಾಶಿವರಾತ್ರಿ ಅದು ಸೇರಿದಂತೆ ಇನ್ನಷ್ಟು ಹಬ್ಬಗಳನ್ನು ಮತ್ತಷ್ಟು ವರ್ಷಗಳ ಕಾಲ ಆಚರಣೆ ಮಾಡುವಂತಹ ಒಂದು ಗಳಿಗೆ ನಿಮ್ಗೆ ಕೊಡಲಿ ಆ ದೇವರು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯದಾಗಿ, ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಈ ಒಂದು ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೂ, ನೀವು ನಮ್ಮ ಮನೆಗೆ ಬಂದಿದ್ದಕ್ಕೂ, ಅದು ಮಹಾಶಿವರಾತ್ರಿ ದಿನ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನನಗೆ
ನನ್ನ ಒಂದು 3 ಅಡುಗೆ ಮಾಡೋವಷ್ಟು ನೀವು ಕಾದು ಉಳಿದು ಇದನ್ನ ಟೇಸ್ಟ್ ಮಾಡಿ ಧೈರ್ಯ ಮಾಡಿ ಇಲ್ಲ ಚೆನ್ನಾಗಿದೆ ಅಂತ. ಧೈರ್ಯ ಅಲ್ಲ, ಚೆನ್ನಾಗಿದೆ. ಚೆನ್ನಾಗಿರೋದಕ್ಕೆ ನಿಂತ್ಕೊಂಡು ಆಂಕರಿಂಗ್ ಮಾಡ್ತಿರೋದು. ಮೇಡಮ್ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿರೋದು. ಯಾ ಬೀಗ್ಬಾರ್ದಲ್ಲ ನಮ್ಮ ಬಗ್ಗೆ. ಅಲ್ಲ ಇರೋದನ್ನ ಹೇಳ್ತಿರೋದಿಲ್ಲ. ಸೊ ಹಾಗಾಗಿ ನಮ್ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಹಂಗಂತ ಅಂದ್ಬಿಟ್ಟು ಆರಾಮಾಗಿರ್ತೀರಾ ಬಿಡಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ಹಾಗಾಗಿ ಸುಮ್ಮನೆ ಡವ್ ಮಾಡ್ತಾ ಇರ್ತೀವಿ. ಯಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು. ಒಂದು 3 ಡಿಶಸ್ನ ನೀವು ತಿಂದಿದ್ದು, ನೀವು ಸವಿದಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ನಿಮ್ಮ ಟೀಮ್ ಮೆಂಬರ್ಸೂ ಅಷ್ಟೇ ತುಂಬ ಕೋಆಪರೇಟಿವ್ ಆಗಿ. ಸೊ ನನ್ನ ಒಂದು ಕೈ ಚಳಕವನ್ನು ನೋಡಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಮೋರೋವರ್ ನನ್ನ ಹೆಂಡತಿ ಜೊತೆ ನಾನು ನಿಂತ್ಕೊಂಡು ಕುಕ್ ಮಾಡಿದ್ದು ನನಗೆ ತುಂಬ ತುಂಬ ಖುಷಿ ಆಗ್ತಿದೆ. ಎಸ್ ಮ್ಯಾಮ್, ನೀವೇನು ಹೇಳ್ತೀರಾ? ತುಂಬ ಖುಷಿ ಆಯಿತು ನೀವು ಬಂದಿದ್ದಕ್ಕೆ. ಸೊ ಅವರ ಪ್ಯಾಷನೇಟ್ ಇದ್ದಾರೆ ತುಂಬ ಕುಕಿಂಗ್ ಬಗ್ಗೆ. ಸೊ ಅದನ್ನ ನಾನು ಸ್ವಲ್ಪ ರೀಲ್ಸ್ ಮಟ್ಟಿಗೆ ತೋರಿಸ್ತಾ ಇದ್ದೆ, ಬಟ್ ಇವಾಗ ನೀವೊಂದು ಇನ್ನೂ ಮಟ್ಟಿಗೆ ತೋರಿಸೋದ್ರಿಂದ ಇನ್ನು ಚೆನ್ನಾಗಿ ಅವ್ರಿಗೆ ವಿಸಿಬಿಲಿಟಿ ಸಿಗುತ್ತೆ. ಸೊ ನೋಡಬೇಕು ಹೇಗೆ ಇದು ಕಂಟಿನ್ಯೂ ಆಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಇದೇ ಥರ ಖುಷಿಯಾಗಿರಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಆಲ್ ದ ಬೆಸ್ಟ್ ನಿಮ್ಮ ಚಾನಲ್ಗೆ, ಬಾಸ್ ಟಿವಿ. ಥ್ಯಾಂಕ್ ಯು. ನೋಡ್ತಿದ್ರೆ ಮಹಾಶಿವರಾತ್ರಿ ಹಬ್ಬದ ದಿನ ನನಗೆ ಶಿವ ಪಾರ್ವತಿ ದರ್ಶನ ಆಯಿತು. ಆದಷ್ಟು ಬೇಗ ಗಣೇಶನೋ ಸುಬ್ರಹ್ಮಣ್ಯನೋ ಬರಲಿ. ಬರ್ತಾರೆ. ಬರಲಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಮಹಾಶಿವರಾತ್ರಿ ಹಬ್ಬದ ದಿನ ತಮ್ಮ ಮಡದಿಯೊಟ್ಟಿಗೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಬಾಸ್ ಟಿವಿ ಮೂಲಕ ತಮಗೆ ಇಷ್ಟವಾಗಿರುವಂತಹ ಒಂದು ಅಡುಗೆಯನ್ನು ಮಾಡೋದ್ರ ಮೂಲಕ ಕರ್ನಾಟಕದ ಜನರೆಲ್ಲರಿಗೂ ಕೂಡ ಅವರು ಅಡುಗೆಯನ್ನು ಮಾಡಿ ತಮ್ಮ ಒಂದು ಅಡುಗೆಯ ಕೈರುಚಿಯನ್ನು ತೋರಿಸಿದ್ದಾರೆ. ಸೊ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್, ಅದ್ರ ಜೊತೆಗೆ ರಿಯಾಲಿಟಿ ಶೋಸ್, ಅದ್ರ ಜೊತೆಗೆ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಇವರ ನಟನೆಯಲ್ಲಿ ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು ಮೂಡಿಬರಲಿ. ಇವರ ನಟನೆಯನ್ನು ನಮ್ಮ ಬೆಳ್ಳಿ ಪರದೆಯಲ್ಲಿ ಮತ್ತು ಕಿರುತೆರೆಯಲ್ಲಿ ನೋಡುವಂತಹ ಭಾಗ್ಯ ಮತ್ತೆ ನಮ್ಮ ಕನ್ನಡಿಗರಿಗೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಮಹಾಶಿವರಾತ್ರಿ ಹಬ್ಬದ ಒಂದು ಸ್ಪೆಷಲ್ ಇಂಟರ್ವ್ಯೂವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ. ಆ್ಯಂಡ್ ಒಂದು ಮುಗಿಸೋದಕ್ಕಿಂತ ಮುಂಚೆ ಲಾಸ್ಟ್ ಒಂದು ಮಾತು. ಸೊ ಯಾವುದೇ ಅವಕಾಶಗಳಿರಲಿ, ಕೆಲವರು ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸ್ ಯಾರಾದರೂ ನೋಡ್ತಾನೆ ಇರ್ತಾರೆ. ಸೊ ನಿಮಗೆ ನಾನು ಈ ಪಾತ್ರಕ್ಕೆ ಸೂಕ್ತ, ಇದಕ್ಕೆ ವರ್ಕೌಟ್ ಆಗ್ತೀನಿ, ಈ ಪಾತ್ರದಲ್ಲಿ ನಾನು ಇವ್ರನ್ನ ಇಮ್ಯಾಜಿನ್ ಮಾಡ್ಬೋದು ಅಂತ ನೀವೇನಾದ್ರು ಅಂದ್ಕೊಂಡ್ರೆ, ಸೊ ಇಟ್ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಾನು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಅವಕಾಶ ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ? ಯೋಚನೆ ಮಾಡಿ. ಹಾಗಿದ್ದರೆ ಶೌರ್ಯ ಯಾವತ್ತಿದ್ರೂ ರೆಡಿನೇ. ಸೊ ಕುಕ್ಕಿಂಗ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಕೆಲಸಕ್ಕೆ ಹೋಗೋದ್ರಲ್ಲಾಗಲಿ, ಇಲ್ಲ ಮನೆಗೆ ಬಂದು ಹಸ್ಬೆಂಡ್ ಆಗೋದ್ರಲ್ಲಾಗಲಿ, ನಾನು ಎಲ್ಲದರಲ್ಲೂ ರೆಡಿನೇ. ಸೊ ಅವಕಾಶ ನಿಮ್ಮದು, ಬಳಸ್ಕೊಂಡು ಬೆಳೆಯುವಂಥ ಒಂದು ಅವಕಾಶ ನಮ್ಮದು ಅಷ್ಟೇ. ಖಂಡಿತವಾಗ್ಲೂ ಆಗುತ್ತೆ. ಸಿಗ್ನಲ್ ಕೂಡ ಬಂದಾಯಿತು. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಸೊ ಕಡೆಯದಾಗಿ ಹರ ಹರ ಮಹಾದೇವ ಶಂಭೋ ಶಂಕರ, ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಸ್, ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.